ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಒಂದೊಳ್ಳೆ ಸ್ವೀಟ್ ಕೂಡ ತಯಾರು ಮಾಡ್ಬೋದು. ಈ ಸ್ವೀಟು ಮಾಡೋದಕ್ಕೆ ತುಂಬಾ ಈಸಿ, ತಿನ್ನೋದಕ್ಕೂ ಕೂಡ ಸಖತ್ತು ಟೇಸ್ಟಿ ಮತ್ತು ಕ್ರಂಚಿಯಾಗೂ ಇದೆ. ಇದನ್ನು ಮಾಡೋದಕ್ಕೆ ನಾನು 4 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಅದ್ರ ಸುತ್ತಲೂ ಕಾರ್ನರ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಬ್ರೆಡ್ ಜೊತೆಗೆ ನಾವು ಸ್ಟಫಿಂಗ್ ಕೂಡ ರೆಡಿ ಮಾಡ್ಕೋಬೇಕು. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸುತ್ತಲೂ ಕಾರ್ನರ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ 4 ಪೀಸ್ ಬರೋ ಥರ ನೀಟಾಗಿ ಕಟ್ ಮಾಡ್ಕೊಬೇಕು. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸನ್ನೆಲ್ಲ ಈ ಥರ ಜಾಗ ಎಷ್ಟಿದೆಯೋ ಅಷ್ಟು ಹಾಕ್ಕೋಬೇಕು. ಈಗ ಒಂದು ಸೈಡ್ ಬೆಂದಾಗಿದೆ, ಇನ್ನೊಂದು ಸೈಡ್ ತಿರುಗಿಸೋಣ. ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ, ಬ್ರೆಡ್ಡು ಬೇಗನೆ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರು ಈ ಥರ ಮಳ್ಳಾದ್ಮೇಲೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಜೊತೆಗೆ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗೋವರೆಗೂ ಇದನ್ನು ಬಿಸಿ ಮಾಡಿದ್ರೆ ಸಾಕು, ಪಾಕ ಆಗೋವರೆಗೂ ಏನು ಕಾಯೋದು ಬೇಡ. ನೋಡಿ, ಈಗ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ, ಬರೀ ನೀರು ಥರ ಕಾಣಿಸ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಪೀಸ್ನ ಇದರೊಳಗಡೆ ಹಾಕ್ಕೋಬೇಕು. ಬ್ರೆಡ್ ಪೀಸನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜೋರಾಗಿ ತಿರುಗಿಸ್ಕೊಬಾರ್ದು, ಇಲ್ಲಾಂದರೆ ಕಟ್ ಆಗೋಗ್ಬಿಡುತ್ತೆ, ಪೀಸ್ ಆಗೋಗ್ಬಿಡುತ್ತೆ. ಜಾಸ್ತಿ ನೆನೆಯೋದಕ್ಕೆ ಬಿಡಬಾರ್ದು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತಕ್ಷಣ ಎತ್ತಿಟ್ಕೊಂಬಿಡಬೇಕು. ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡೋಣ. ಇಲ್ಲಾಂದರೆ ನೆಂದೋಗ್ಬಿಡುತ್ತೆ, ಮೆತ್ತಕ್ಕಾಗೋಗ್ಬಿಡುತ್ತೆ, ಕ್ರಂಚಿಯಾಗಿರಲ್ಲ. ಈ ಥರ ಬೇಗ ತೆಗಿಯೋದ್ರಿಂದ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗಾಗಲೇ ಸ್ವೀಟು ಸಿರಪ್ಪು ಅದಕ್ಕೆ ಆಗಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇದೊಂದನ್ನೇ ಹೀಗೆ ತಿನ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಬ್ರೆಡ್ ಪೀಸೆಲ್ಲ ಒಂದು ಕಡೆ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದಾಯಿತು. ಈಗ ಸ್ಟಫಿಂಗ್ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ಈಗಾಗಲೇ ಈ ಹಾಲನ್ನ ಕಾಯಿಸಿ ಆರಿಸಿಕೊಂಡಿದ್ದೀನಿ. ಈ ಹಾಲಿಗೆ 1 ಕಪ್ಪು ಮಿಲ್ಕ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಜೊತೆಗೆ ಆಗಲೇ ಕಾಯಿಸಿ ಇಟ್ಕೊಂಡಿರೋ ಶುಗರ್ ಸಿರಪ್ಪು ಇತ್ತಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತಳ ಹಿಡಿದೇ ಇರೋ ಹಾಗೆ ಆಗಾಗ ತಿರುಗಿಸ್ಕೊಳ್ತಾ ಇರಬೇಕು. ಹಾಲು ಚೆನ್ನಾಗಿ ಮಳ್ತಾ ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ಈಗ ಫೈನಲ್ ಸ್ಟೆಪ್ಪಲ್ಲಿದ್ದೀವಿ. ಈಗಂತೂ ಬಿಡಲೇಬಾರ್ದು ಸೌಟನ್ನ. ನೋಡಿ, ತಿರುಗಿಸ್ಕೊಳ್ತಾನೆ ಇರಬೇಕು. ಹೀಗೆ ತಿರುಗಿಸ್ಕೊಳ್ತಾನೆ ಇರಬೇಕು. ಸ್ವಲ್ಪ ಗಟ್ಟಿಯಾಗಿರಬೇಕು. ಯಾವ ರೀತಿ ಅಂದರೆ ಸ್ವಲ್ಪ ಪೇಸ್ಟ್ ಥರ ಬರಬೇಕು. ಸ್ಟಫಿಂಗ್ ಮಾಡೋದಕ್ಕೆ ಇಷ್ಟೊಂದು ತೆಳ್ಳಗೂ ಇರಬಾರ್ದು, ಇನ್ನು ಸ್ವಲ್ಪ ಗಟ್ಟಿಯಾಗಿರಬೇಕು, ಇಲ್ಲಾಂದರೆ ನೀಟಾಗಿ ಕೂರೋದಿಲ್ಲ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ರೆಡಿ ಆಗಿದೆ, ಸಾಕು ಅಂತ ಅನಿಸುತ್ತೆ. ನೋಡಿ, ಈಗ ಸ್ಟಫಿಂಗ್ ರೆಡಿ ಆಗಿದೆ. ಸಾಕು, ಇಷ್ಟು ಗಟ್ಟಿಗೆ ಬಂದರೆ ಕೆಳಗೆ ಇಳಿಸ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡಿ ಸಕ್ಕರೆ ಪಾಕದಲ್ಲಿ ಅದ್ದಿ ಎತ್ತಿಟ್ಕೊಂಡಿರೋ ಬ್ರೆಡ್ ಪೀಸು ಮತ್ತು ಇದು ಮಿಲ್ಕ್ ಪೌಡ್ರಿಂದ ರೆಡಿ ಮಾಡಿರೋ ಸ್ಟಫಿಂಗ್. ಈಗ ಒಂದೊಂದೇ ಬ್ರೆಡ್ ಪೀಸ್ನ ತಗೊಂಡು ಈ ಥರ ಸ್ಟಫಿಂಗ್ನ ಸ್ಪೂನಲ್ಲಿ ಎತ್ತಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನೀಟಾಗಿ ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಪೂರ್ತಿ ಸ್ಪ್ರೆಡ್ ಮಾಡಬೇಕು. ಸ್ಪೂನ್ಗಿಂತ ಕೈಯಲ್ಲೇ ಬೆಸ್ಟಾಗಿ ನೀಟಾಗಿ ಹಾಕ್ಕೋಬೋದು. ನೋಡಿ, ಈ ಥರ ನೀಟಾಗಿ ಹಾಕ್ಕೊಂಬಿಡ್ಬೇಕು. ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ನ ಈ ಥರ ಇಟ್ಬಿಟ್ಟು ಈ ಥರ ನೀಟಾಗಿ ಮಾಡಬೇಕು. ನೋಡಿ, ಈಗ ಬ್ರೆಡ್ ಸ್ವೀಟು ರೆಡಿಯಾಗಿದೆ. ನೋಡೋದಕ್ಕೆ ಕೇಕ್ ಥರನೇ ಕಾಣಿಸ್ತಾ ಇದೆ. ಈಗ ಉಳಿದಿದ್ದ ಬ್ರೆಡ್ ಪೀಸನ್ನು ಇದೇ ಥರ ರೆಡಿ ಮಾಡ್ಕೊಳ್ಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.